ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಅಮೆರಿಕಾದ ಟ್ರಂಪ್ ಅನ್ನ 2-3 ವಾರ ಯುದ್ಧ ನಿಲ್ಲಿಸಲ್ಲ ಅಂತ ಹೇಳಿದ್ದು ಇರಾನ್ ಕೂಡ ತಿರುಗೇಟು ನೀಡುವಂತಹ ಭರದಲ್ಲಿದೆ. ಆದರೆ ಅಮೆರಿಕ ಇರಾನ್ ಚೆಲ್ಲಾಟ ಭಾರತಕ್ಕೆ ಸಿಲಿಂಡರ್ ಸಂಕಷ್ಟವನ್ನ ಜಾಸ್ತಿ ಮಾಡ್ತಾ ಇದೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ LPG ಗ್ಯಾಸ್ ಗಂಡಾಂತರಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಕಿಲೋಮೀಟರ್ ವರೆಗೂ ಸಾಲಾಗಿ ಕ್ಯೂ ನಿಂತಿರುವ ಆಟೋಗಳು, ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್, LPG ಸಂಜೀವಿನಿಗಾಗಿ ಪರದಾಟ, ತೊಳಲಾಟ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಕಾಡುತ್ತಿದೆ ಗ್ಯಾಸ್ ಗ್ರಹಣ. ರಾಜ್ಯದೆಲ್ಲೆಡೆ ಮುಂದುವರೆದ ಅನಿಲ ಹಾಹಾಕಾರ. ಬಳ್ಳಾರಿಯಲ್ಲಿ LPGಗಾಗಿ ಆಟೋ ಚಾಲಕರ ಕ್ಯೂ. ಗಡಿನಾಡು ಬಿಸಿಲುನಾಡು ಬಳ್ಳಾರಿಯಲ್ಲಿ LPG ಸಂಜೀವಿನಿ ಸಿಗದೆ ಉಸಿರುಗಟ್ಟಿಸ್ತಾ ಇದೆ. ಸಾವಿರಾರು ಆಟೋ ಚಾಲಕರ ಜೀವನಾಡಿ ಆಟೋ ಗ್ಯಾಸ್ಗೆ ಬರೆ ಎಳೆದಿದೆ. ಬಳ್ಳಾರಿಯ KEB ಸರ್ಕಲ್ನಲ್ಲಿ ಗ್ಯಾಸ್ಗಾಗಿ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂತಾಗಿದೆ. ಗ್ಯಾಸ್ ಕ್ಷಾಮದ ನಡುವೆ 1 ಲೀಟರ್ LPGಗೆ 10 ರೂಪಾಯಿ ದರ ಏರಿಕೆಯ ಹೊರೆ ಬೇರೆ. 84.56 ರೂಪಾಯಿ ಇದ್ದು ಗ್ಯಾಸ್ ಈಗ 93.56 ರೂಪಾಯಿಗೆ ಜಂಪ್ ಆಗಿದೆ. ಬಳ್ಳಾರಿ ಸಿಟಿಯಲ್ಲಿ 5 ಆಟೋ LPG ಬಂಕ್ಗಳಲ್ಲಿ 4 ಬಂದ್ ಆಗಿವೆ. ಸದ್ಯಕ್ಕಿರೋದು ಪ್ರೊಫೈಲ್ ಆಟೋ LPG ಬಂಕ್ ಮಾತ್ರ. ಇರೋ ಒಂದು ಬಂಕ್ನಲ್ಲೇ LPG ತುಂಬಿಸಿಕೊಳ್ಳೋಕೆ ಆಟೋ ಚಾಲಕರ ಒದ್ದಾಟ ಅಷ್ಟಿಷ್ಟಲ್ಲ. ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್. ಈಗ ಮತ್ತೆ 93 ಹಂಗೆ ಮಾಡಿದ್ದಾರೆ. ಮತ್ತೆ 2 ಡೇಸ್ ಹೋದ್ರೆ ಮತ್ತೆ 110 115 ಅಂತ ಮಾಡ್ತೀನಿ ಅಂತಿದ್ದಾರೆ. ಯಾಕೆ ಸಿಗ್ತಾ ಇಲ್ಲ ಅಂತ ಏನು ಕೇಳಿದ್ರೆ ಏನು ಹೇಳ್ತಾರೆ? ಏನಂದ್ರೆ ಅಲ್ಲಿ ವಿದ್ಯೆ ನಡೆಯಕತ್ತೈತೆ, ನಾವೇನು ಮಾಡಬೇಕು ಅಂತೇಳಿ ಅವ್ರು ಇದು ಮಾಡ್ತಾರೆ. ಈಗ ಏನು ರೇಟ್ ಜಾಸ್ತಿ ಮಾಡಿದ್ದಾರೆ ಪ್ರಯಾಣಿಕರಿಗೆ? ಅದೇ ಸರ್, 15 ರೂಪಾಯಿ ಇತ್ತು, ಇವಾಗ 20 ರೂಪಾಯಿ ಮಾಡಿ. ಅದು ಕೂಡ ಅವರು ಕೊಡಕ ಸ್ವಲ್ಪ. ಆಸ್ಪತ್ರೆಗೆ ಹೋಗ್ಬೇಕಿದ್ದ ಬಾಣಂತಿ ಬಂಕ್ನಲ್ಲಿ ಪರದಾಟ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಆಸ್ಪತ್ರೆಗೆ ಆಟೋದಲ್ಲಿ ತೆರಳೋಕೆ ಗ್ಯಾಸ್ ಇಲ್ಲದೆ ಬಂಕ್ನಲ್ಲೇ ಪರದಾಡಿದ ಪ್ರಸಂಗ ಆಯಿತು. ಬಾಣಂತಿ ಹಾಗೂ ನವಜಾತ ಶಿಶು ಕರೆತಂದಿದ್ದ ಆಟೋ ಚಾಲಕ ದಾರಿ ಮಧ್ಯದಲ್ಲೇ ಗ್ಯಾಸ್ ಖಾಲಿಯಾಗಿ 5-6 ಕಿಲೋಮೀಟರ್ ಆಟೋ ತಳ್ಕೊಂಡು ಬಂದಿದ್ದು ಗ್ಯಾಸ್ ಬಂಕ್ನಲ್ಲೂ ಪರದಾಡಿದ್ದಾನೆ. ಬಾಣಂತಿಯ ಹೊಲಿಗೆ ಬಿಚ್ಚಿಸಲು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ಗ್ಯಾಸ್ ಸಿಗ್ತಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಸರ್ ಒಪ್ಪಿಡಿಗೆ ಹೋಗ್ಬೇಕು ಸರ್, ಇವಾಗ ಗ್ಯಾಸ್ ಖಾಲಿ ಆಗಿಬಿಟ್ಟೈತೆ ಸರ್, ದಬ್ಕೊಂಡು ಬಂದೀನಿ ಸರ್. ಆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಸರ್. 4 ಬಂಕ್ ಇದಾವೆ ಸರ್. 4 ಬಂಕ್ ಎಲ್ಲ ಬಂದ್ ಮಾಡಿಬಿಟ್ಟಾವೆ ಸರ್. ಎಲ್ಲ ಬಂದ್ ಮಾಡಿ ಭಾಳ ತೊಂದರೆ ಆಗಿಬಿಟ್ಟೈತೆ ಸರ್. ಇವು ಗ್ಯಾಸ್ಗಳು ಎಲ್ಲ ಇದ್ರಾಗತ್ತೆ. ಇವಾಗ ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಕೂಡ ಇವಾಗ ಖಾಲಿ ಆಗಿಬಿಟ್ಟೈತೆ ಸರ್. ಖಾಲಿ ಆಗಿದ್ರು ಕೂಡ ಇವಾಗ ಇದು ಆಗಿದ್ದಕ್ಕೋಸ್ಕರ ಇದು ಆಗ್ಬಿಟ್ಟೈತೆ ಸರ್. ಗೋ ಗ್ಯಾಸ್ ಖಾಲಿ, ಆಟೋ ಚಾಲಕರ ಪರದಾಟ. ಆಟೋ ಗ್ಯಾಸ್ ಖಾಲಿ, ನೋ ಸ್ಟಾಕ್ ಬೋರ್ಡ್. ಅತ್ತ ಕುಂದಾನಗರಿ ಬೆಳಗಾವಿ ಸ್ಥಿತಿ ಶೋಚನೀಯವಾಗಿದೆ. ಗೋ ಗ್ಯಾಸ್ ಖಾಲಿಯಾಗಿದ್ದು ಆಟೋ ಚಾಲಕರ ಬವಣೆಗೆ ಕೊನೆ ಇಲ್ಲದಂತಾಗಿದೆ. ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿದೆ. ಬೆಳಗಾವಿ ನಗರದ RTO ಕಚೇರಿ ಬಳಿ ಇರೋ ಶಿಲ್ಪಾ ಗೋ ಗ್ಯಾಸ್ ಆಟೋ ಚಾಲಕರು ಬಂದ್ರೆ ಗೋ ಅಂತಿದೆ. ನಗರದ 5 ಗೋ ಗ್ಯಾಸ್ ಬಂಕ್ಗಳಲ್ಲಿ ಶಿಲ್ಪಾ ಗೋ ಗ್ಯಾಸ್ ಮಾತ್ರ ನಿನ್ನೆವರೆಗೂ ಓಪನ್ ಇತ್ತು. ಆದ್ರೆ ಇವತ್ತು ಬೆಳಗ್ಗೆಯಿಂದ ಅದು ಕೂಡ ಯಥಾರಾಜ ತಥಾ ಪ್ರಜೆಯಂತ ಕ್ಲೋಸ್ ಆಗಿದೆ. ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಕಲಬುರಗಿಯಲ್ಲಿ LPGಗಾಗಿ ಆಟೋ ಚಾಲಕರ ಸಾಲು. ಅತ್ತ ಕಲಬುರಗಿಯಲ್ಲಿ ರಣ ಬಿಸಿಲಿನ ನಡುವೆ LPG ಅಭಾವ ರಣಗುಡ್ತಾ ಇದೆ. LPG ದೇವಲೋಕದ ಅಮೃತದಂತಾಗಿದ್ದು ಹನಿ ಹನಿಗೂ ಪರದಾಡುವಂತಾಗಿದೆ. ಕಲಬುರಗಿಯ ಜೇವರ್ಗಿ ಕ್ರಾಸ್ ಬಳಿ ಇರೋ ಸೂಪರ್ ಗ್ಯಾಸ್ ಬಂಕ್ಗೆ ಮುಂಜಾನೆಯಿಂದಲೇ ಮುಗಿ ಬೀಳುವಂತಾಗಿದೆ. ಬಂಕ್ನವರು ಸ್ಟಾಕ್ ಇದ್ರೂ ಹಾಕ್ತಿಲ್ಲ, ಜೀವನ ನಡೆಸೋದೇ ಕಷ್ಟ ಆಗಿದೆ ಅನ್ನೋದು ಆಟೋ ಚಾಲಕರ ಅಳಲು. ಮೊದಲ 250-300 ರೂಪಾಯಿ ಗ್ಯಾಸ್ ಹಾಕ್ತಿದ್ವು, 1500 ತನ ದುಡಿತಿದ್ವು. ಅವಾಗ ಏನಾರ ಉಳಿತಿತ್ತು ಸರ್. ಇವಾಗ ಏನ್ ಮಾಡ್ಬೇಕ್ರಿ, ಬರೀ ಗ್ಯಾಸ್ ಹಾಕ್ಬೇಕು, ಗ್ಯಾಸಿಗೆ ಇಟ್ಟಂಗ ಆಲತ್ತಾರ ಹೋಗ್ತಾರೆ. ಎಲ್ಲಾ ಬಂಕ್ನಾಗ ಸ್ಟಾಕ್ ಅದ ಸರ್, ಹಾಕ್ಲಕ್ತಾ ಇರಲಿಲ್ಲ. ರೇಟ್ ಜಾಸ್ತಿ ಐತಂದ್ರ ಬಂಕ್ ಚಾಲು ಮಾಡ್ತಾರ್ರಿ, ಹಾಕ್ತಾರ್ರಿ. ಅವಾಗ ಈ ರೇಟ್ ನಾವ್ ಏನ್ ಕೇಳಕ್ ಹೋದೇವಂದ್ರ ಬಂದ್ ಮಾಡ್ಬಿಡ್ಲತ್ತಾರ್ರಿ. ಇದಷ್ಟೇ ಅಲ್ಲ, ಹಾವೇರಿ, ಕೊಪ್ಪಳ, ರಾಯಚೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಸೇಮ್ ಟು ಸೇಮ್ ಇದೆ. ಬದುಕು ನಡೆಸೋಕೆ LPG ಗ್ಯಾಸ್ ನಂಬಿಕೊಂಡಿದ್ದ ಆಟೋ ಚಾಲಕರ ಪಡಿಪಾಟಲು ಹೇಳತೀರದಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.